ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೇನಾದರೂ ಹೊಸ ಥರ ನಿಮಗೆ ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಮತ್ತು ಹಾಗೆ ಹೋದ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀರ ಅಂತ ಹೇಳ್ತಾ ಈ ನಡುವೆ ಸ್ವಲ್ಪ ಮೆಸೇಜಸ್ ಕಮ್ಮಿ ಆಗಿದೆ. ಐ ವಿಲ್ ಸ್ಟಾರ್ಟ್ ಇಟ್ ಕಮ್ಮಿಂಗ್ ಸೂನ್ ಬರ್ತದೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರಲಿ, ಕಾಮಿಡಿ ಆಗಿರಲಿ ಅಂತಲೇ ಶುರು ಮಾಡಿದ್ದೀನಿ. ಓಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡೋಣ. ಈ ವಿಡಿಯೋದ ಹೆಸರು ಅಂದರೆ ಟೈಟಲ್ ಹೆಸರು ಸ್ಮಾರ್ಟ್ ಹಳ್ಳಿ ಮತ್ತು ಸೂಪರ್ ಕಂಪ್ಯೂಟರ್ ಅಂತ. ಓಕೆ, ಇದರಲ್ಲಿ ಪಾತ್ರಗಳು ಯಾರು ಅಂದರೆ ದ ಲೀಡರ್, ದ ನರ್ವಸ್ ಟೆಕ್ಕಿ ಅಂದರೆ ಫುಡ್ಡಿ ಅಂದರೆ ಲೇಸಿ. ಅಂದರೆ ದ ಲೀಡರ್ ಯಾರು ಅಂದರೆ ರಾಜು, ದ ನರ್ವಸ್ ಟೆಕ್ಕಿ ಅಂದರೆ ಕುಮಾರ್, ಮತ್ತು ಸೋಮು ಇವನು ತುಂಬ ಫುಡ್ಡಿ ಮತ್ತು ಲೇಸಿ. ಓಕೆ, ರಾಜು ಹೆಂಗೆ ಅಂದರೆ ದೊಡ್ಡ ಸುಳ್ಳುಗಾರ. ತಾನು ನಾಸದಲ್ಲಿ ಕೆಲಸ ಮಾಡಿದ್ದೀನಿ ಎಂದು ಹಳ್ಳಿಯವರೆಗೆ ನಂಬಿಸುತ್ತಾನೆ. ಇದನ್ನು ರೋಲ್ ಮಾಡಿರೋದು, ಈ ಕ್ಯಾರೆಕ್ಟರ್ ರೋಲ್ ಮಾಡಿರೋದು. ಓಕೆ, ಕುಮಾರ್ ಎಲ್ಲದಕ್ಕೂ ಎದುರುತ್ತಾನೆ, ಆದರೆ ಸತ್ಯವನ್ನೇ ಹೇಳಲು ಪ್ರಯತ್ನಿಸುತ್ತಾನೆ. ಹೀರೋ ಸೋಮು ಇಡೀ ಜಗತ್ತು ನಾಶವಾದರೂ ಇವನಿಗೆ ಬಜ್ಜಿ ಬೋಂಡನೇ ಮುಖ್ಯ. ಇಡೀ ಇದನ್ನೇ ಆದ್ರೂ ಬಜ್ಜಿ ಬೋಂಡ ಅಂದರೆ ತುಂಬ ಇಷ್ಟ. ಸನ್ನಿವೇಶ ಹೆಂಗಿದೆ ಅಂದರೆ ಹಳೆಯ ಟಿ ವಿ ಪಟ್ಟಿಗೆಯನ್ನು ಟೇಬಲ್ ಮೇಲೆ ಇಟ್ಟು ರಾಜು ಅದಕ್ಕೆ ಕಲರ್ ಲೈಟ್ ಮಾಡ್ತಿರ್ತಾನೆ. ಓಕೆ, ರಾಜು ಕುಮಾರ್ ಇವತ್ತು ಈ ಮೆಷಿನ್ ಆನ್ ಆದರೆ ನಮ್ಮ ಹಳ್ಳಿ ಅಮೇರಿಕಾ ಆಗಿಬಿಡುತ್ತೆ. ಇದೇ ಬ್ರೈನ್ ಸ್ಟ್ರೈನಿಂಗ್ ಮೆಷಿನ್. ಕುಮಾರ್ ರಾಜು ಇದು ನನ್ನ ಅಜ್ಜಿ ಕಾಲದ ಹಳೆ ರೇಡಿಯೋ ಕಣೋ, ಇದಕ್ಕೆ ಯಾಕೆ ಲೈಟ್ಸ್ ಹುಚ್ಚಿದ್ದೀಯಾ? ಯಾರಾದರೂ ನೋಡಿದರೆ ನಗ್ತಾರೆ. ಸೋಮು ಒಂದು ಬಾಳೆಯನ್ನು ಸುಳಿಯುತ್ತಾ ಬರ್ತಾನೆ. ಯಾರಪ್ಪ ಅವರು ನಗೋದು? ಈ ಮಷೀನಲ್ಲಿ ಮಸಾಲ ದೋಸೆ ಆರ್ಡರ್ ಮಾಡೋಕ್ಕೆ ಬರುತ್ತಾ ರಾಜು? ರಾಜು ಸೋಮು ಇದು ಇಡೀ ಪ್ರಪಂಚದ ಜ್ಞಾನಕ ಶಕ್ತಿಯನ್ನು ಹೇಳುತ್ತೆ. ನಿನಗೆ ಏನಾದರೂ ಮರೆತು ಹೋಗಿದ್ರೆ ಕೇಳು, ಇದು ಹೇಳುತ್ತೆ. ಸೋಮು ಅಯ್ಯೋ ಹೌದಾ, ಹಾಗಾದರೆ ಮೊನ್ನೆ ನಾನು ಯಾರೋ 10 ರೂಪಾಯಿ ಸಾಲ ತಗೊಂಡಿದ್ದೆ ಅಂತ ಕೇಳು, ಯಾಕಂದರೆ ಅವರಿಗೆ ವಾಪಸ್ ಕೊಡಬಾರದು ಅಂತ ನಾನು ಮರೆತು ಹೋಗಿದ್ದೀನಿ. ಓಕೆ, ಈಗ ಸನ್ನಿವೇಶ ಹೆಂಗೆ ಮೂವ್ ಆಗಿದೆ ಅಂದರೆ ರಾಜು ಮಷೀನ್ ಆನ್ ಮಾಡ್ತಾರೆ, ಅದರಿಂದ ವಿಚಿತ್ರ ಶಬ್ದ ಬರುತ್ತದೆ. ಓಕೆ, ಆಮೇಲೆ ಏನು ಮಾಡುತ್ತೆ ಕುಮಾರ್, ರಾಜು ಹೊಗೆ ಬರ್ತಿದೆ, ಇದು ಸಾಫ್ಟ್ವೇರ್ ಪ್ರಾಬ್ಲಮ್ ಅಲ್ಲ, ಇದು ಶಾರ್ಟ್ ಸರ್ಕ್ಯೂಟ್. ರಾಜು ಸ್ಟೈನ್ಲೆಸ್, ಅದು ಹೊಗೆ ಅಲ್ಲ, ಅದು ಡಿಜಿಟಲ್ ಕ್ಲೌಡ್. ಕುಮಾರ ಈಗ ಸೋಮು ತಲೆ ಸ್ಟಾನ್ ಮಾಡು. ಕುಮಾರ್ ಒಂದು ವೈಯರ್ ತಗೊಂಡು ಸೋಮು ತಲೆಗೆ ಮುತ್ತಿಸುತ್ತಾನೆ. ಕುಮಾರ್ ರಾಜು ಮೆಷಿನ್ ರೀಡಿಂಗ್ ತೋರಿಸ್ತಾ ಇದೆ, ತಲೆಯಲ್ಲಿ ಖಾಲಿ ಜಾಗವಿದೆ, ಬಾಡಿಗೆಗೆ ಲಭ್ಯವಿದೆ ಅಂತ ಬರ್ತಿದೆ. ಸೋಮು ಲೇ ಕುಮಾರ್, ನನ್ನ ಮೆದುಳು ಖಾಲಿ ಇಲ್ಲ, ಅದರಲ್ಲಿ ಇವತ್ತು ರಾತ್ರಿ ಅಡುಗೆ ಏನು ಮಾಡಬೇಕೋ ಏನೋ ದೊಡ್ಡ ಪ್ಲ್ಯಾನ್ ನಡೀತಿದೆ. ರಾಜು ಸೋಮು ಈಗ ಮೆಷಿನ್ ನಿನಗೆ ಒಂದು ಪ್ರಶ್ನೆ ಕೇಳುತ್ತೆ, ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಬೇಕು. ಸೋಮು ಕೆಲಪ್ಪ ಕೇಳು, ಗೂಗಲ್ ಕೂಡ ಉತ್ತರ ಕೊಡದಂತೆ ಪ್ರಶ್ನೆ ಕೇಳು. ರಾಜು ಧ್ವನಿ ಬದಲಿಸಿ, ಸೋಮು ನೀನು ನಿನ್ನೆ ರಾತ್ರಿ ನನ್ನ ಜೇಬಿಂದ 35 ರೂಪಾಯಿ ಕದ್ದಿದ್ದು ಯಾಕೆ? ಸೋಮು ಬೆಚ್ಚಿಬಿದ್ದು, ಅಯ್ಯೋ ಈ ಮಿಷಿನ್ ಹತ್ರ ಪೊಲೀಸ್ ಬುದ್ಧಿನೂ ಇದೆಯಾ? ರಾಜು ಅದು ಕದ್ದಿದ್ದಲ್ಲ, ಸಾಲ ತಗೊಂಡಿದ್ದು, ಮೆದುಳಿನ ಶಕ್ತಿ ಹೆಚ್ಚಿಸಿಕೊಳ್ಳೋಕ್ಕೆ ಬಜ್ಜಿ ತಿಂದೆ ಅಷ್ಟೇ. ಮೆಷಿನ್ ಜೋರಾಗಿ ಶಬ್ದ ಮಾಡಿ ಆಫ್ ಆಗುತ್ತದೆ. ಕುಮಾರ್ ಹೋಯಿತು ಮೆಷಿನ್ ಬ್ಲಾಸ್ಟ್ ಆಯಿತು. ರಾಜು ಈಗ ಇಡೀ ಹಳ್ಳಿಗೆ ಕರೆಂಟ್ ಹೋಗುತ್ತೆ ನೋಡಿ, ತಕ್ಷಣ ಲೈಟ್ಸ್ ಆಫ್ ಆಗುತ್ತವೆ, ನೀವು ಎಡಿಟಿಂಗ್ನಲ್ಲಿ ಮಾಡಬಹುದು. ರಾಜು ನೋಡಿದ್ರಾ, ನಾನು ಹೇಳಿಲ್ಲಲ್ವಾ ಈ ಮೆಷಿನ್ ಎಷ್ಟು ಪವರ್ಫುಲ್ ಅಂದರೆ ಇಡೀ ಹಳ್ಳಿಯ ಕರೆಂಟನ್ನು ಇದು ನುಂಗಿ ಹಾಕಿದೆ. ಸೋಮು ಕರೆಂಟ್ ನುಂಗಿದ್ದು ಇದರಲ್ಲಿ ರಾಜು, ಕತ್ತಲೆಯಲ್ಲಿ ನನಗೆ ಯಾರೋ ಒಬ್ಬರ ಕಾಲು ತಲೆದಂಗೆ ಆಯಿತು. ಕುಮಾರ್ ಅದು ನಾನಲ್ಲ, ನಾನು ಟೇಬಲ್ ಕೆಳಗೆ ಅಡಗಿಕೊಂಡಿದ್ದೇನೆ.
ರಾಜು: ಹಾಗಾದರೆ ಇಲ್ಲಿ ನಾಲ್ಕನೇ ವ್ಯಕ್ತಿ ಯಾರು? ಸೋಮು: ಫೋನ್ ಲೈಟ್ ಆನ್ ಮಾಡ್ತಾನೆ. ಅಲ್ಲಿಯ ಸಾಲಗಾರ ನಿಂತಿರ್ತಾನೆ. ಸಾಲಗಾರ: ಅಲ್ಲೇ ರಾಜು, ನನ್ನ ಹಳೆ ರೇಡಿಯೋ ತಗೊಂಡು ಹೋಗಿ ಇಲ್ಲಿ ಡ್ರಾಮಾ ಮಾಡ್ತಿದ್ದೀಯಾ? ಕರೆಂಟ್ ಬಿಲ್ ಕಟ್ಟಿಲ್ವಾ ಅಂತ. ಲೈನ್ ಮ್ಯಾನ್: ಕರೆಂಟ್ ಕಟ್ ಮಾಡಿದ್ದಾನೆ ಇವನು, ಮೆಷಿನ್ ಅಂತ ಬಿಲ್ಡಪ್ ಕೊಟ್ಟಿದ್ದಾನೆ. ಸೋಮು: ರಾಜು, ಈ ಮೆಷಿನ್ ಸಾಲಗಾರನ ಪತ್ತೆ ಹುಚ್ಚುತ್ತಾ ಅಂತ ಹೇಳಲಿಲ್ಲೋ? ಈಗ ಇವನಿಗೆ ಯಾರು ದುಡ್ಡು ಕೊಡ್ತಾರೆ? ರಾಜು: ಕುಮಾರ್. ಸೋಮು: ಓಡಿ, ಮುಂದಿನ ಮೆಷಿನ್ ಕಂಡು ಹಿಡಿಯೋವರೆಗೂ ನಮಗೆ ಇಲ್ಲಿ ಭಾಗ ಇಲ್ಲ. ಸೊ ಇದರಲ್ಲಿ ನಿಮಗೆ ಸೀಕ್ರೆಟಾಗಿ ಮೆಸೇಜ್ ಇದೆ. ನಿಮಗೆ ಅದು ಮೆಸೇಜ್ ಇಷ್ಟ ಆಗಿದೆ ಪ್ಲೀಸ್ ಕಾಮೆಂಟಲ್ಲಿ ಹಾಕಿ, ಯಾರಿಗೆ ಗೊತ್ತಾಗಿದೆ ಅಂತ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಲೆಟ್ಸ್ ಸಿ ಎವ್ರಿಥಿಂಗ್ ವಿಲ್ ಬೆಟ್. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಜೊತೆ ಹೊಸ ತರ್ತಾನೆ ಮತ್ತು ಏನೇಳೋದು ಗೊತ್ತಾಗ್ತಿಲ್ಲ. ನಾನು ಈಗ ಆ್ಯಕ್ಚುಲಿ ನನ್ನ ಲಾಸ್ಟು ವೀಡಿಯೋಸು ಯಾರನ್ನು ಒಬ್ಬರು ನೋಡಿಲ್ಲ. ತುಂಬ ಬೇಜಾರಾಗ್ತಿದೆ. ಯಾಕಂದರೆ ಮುಂದೆ ಒಂದು ದಿನ ಮಿಸ್ ಮಾಡಿದ್ದಕ್ಕೆ ಒಬ್ಬರು ನೋಡಿಲ್ಲ ಅಂದರೆ ಗೆದ್ದ ಕಾನ್ಸಿಕ್ವೆನ್ಸ್ ಗೊತ್ತಾಯಿತು ನನಗೆ. ಎಷ್ಟು ಒಂದು ದಿನ ವಿಡಿಯೋ ಮಾಡೋದೆಷ್ಟು ಅಂತ ಅರ್ಥ ಆಯಿತು ನನಗೆ. ಧನ್ಯವಾದಗಳು. ಹಿಂಗೆ ನಿಮಗೆ ಸಪೋರ್ಟ್ ಬೆಂಬಲ ಮಾಡ್ತೀರಿ, ಹಿಂಗೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವ್ಯೂಸ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ತರಿಸಿರ್ತೀನಿ. ನಿಮಗೆ ಸಪೋರ್ಟ್ ಇದಿರಲಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ ಕನ್ನಡಕ. ಹಿಂಗೆ ನನ್ನ ಸಪೋರ್ಟ್ ಮಾಡ್ತೀರಿ.